ಈ ಥರ ಸುಂದರವಾದ ಶೇಪ್ ನೀವು ಸಹ ಹೊಲಿಬೇಕಾ ಫ್ರೆಂಡ್ಸ್? ಬನ್ನಿ ಈಗ ಯಾವ ರೀತಿ ಹೊಲಿಯೋದು ಅಂತ ತೋರಿಸ್ತೇನೆ. ಈ ಬ್ಲೌಸ್ ಉದ್ದ ಬಂದು 13 ಇದೆ, ಸೊ ನಾನು 14 ಇಟ್ಕೊಂಡಿದ್ದೇನೆ. ಶೋಲ್ಡರ್ ಬಂದು 7 ಇದೆ ನೋಡಿ, ಬೋಟ್ ನೆಕ್ ಅಲ್ಲ ಅದಕ್ಕೆ. ಮತ್ತು ಇದರ ಕೊರಳಿನ ಅಗಲ 4 ಮತ್ತು ಕೊರಳಿನ ಉದ್ದ 3 ತಗೊಂಡಿದ್ದೇನೆ. ಮತ್ತು ಇಲ್ಲಿಂದ ಸಹ 3 ಬಾಕ್ಸ್ ಮಾಡಿದ್ದೇನೆ. ಎದೆ ಸುತ್ತಳತೆ ಬಂದು 10 ಇದೆ ಫ್ರೆಂಡ್ಸ್, ಅಂದರೆ 40 ಸೈಜ್ ಬ್ಲೌಸ್ ಇದು. ಸೊ ನೋಡಿ, ಮತ್ತೆ ಉದ್ದ ಈ ಕಡೆ ಉದ್ದ ನಿಮಗೆ ಎಷ್ಟು ಬೇಕಷ್ಟು ನೀವೇ ನಿಮ್ಮ ಬ್ಲೌಸ್ ಹಿಸಾಬಿಂದ ನೀವು ನೋಡ್ಕೊಳ್ಳಿ. ನಾನು ನನಗೆ ಎಷ್ಟು ಬೇಕು ಅಷ್ಟು ನಾನು ತೊಗೊಂಡಿದ್ದೇನೆ. ತೊಗೊಂಡ್ಮೇಲೆ ಈ ಥರ ಬಾಕ್ಸ್ ಮಾಡ್ಕೊಂಡ್ಮೇಲೆ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ, ಈ ರೀತಿ ಶೇಪ್ ತಿಕ್ಕೊಳ್ಳಿ. ಈ ರೀತಿ ಮೇಲ್ಗಡೆ ರೌಂಡು ಮತ್ತು ಕೆಳಗಡೆ ಈ ಶೇಪ್ ಡೈಮಂಡ್ ಶೇಪ್ ತಿಕ್ಕೊಂಡ್ಬಿಟ್ಟು ಆಮೇಲೆ ಅದು ಕರೆಕ್ಟಾಗಿ ಬರಬೇಕಲ್ಲ. ಸೊ ಕರೆಕ್ಟಾಗಿ ಬರಬೇಕಂತ ಹೇಳಿ ಈ ಕಡೆದ ಬಟ್ಟೆ ಮಡಚ್ಕೊಂಡ್ಬಿಟ್ಟು ಚೆನ್ನಾಗಿ ಅದನ್ನು ಸ್ವಲ್ಪ ಬಡಿದ್ರೇ ಅದು ಇದಾಗ್ಬಿಡತ್ತೆ. ಸೊ ಮತ್ತೆ ಆಮೇಲೆ ಈ ರೀತಿ ಟ್ರೇಸ್ ಮಾಡ್ಕೊಳ್ಳಿ. ಆ ಥರ ಮಾಡಿದಾಗ ಅದು ತಾನಾಗೆ ಈ ಕಡೆ ಕಾಣಿಸುತ್ತೆ ಫ್ರೆಂಡ್ಸ್. ಕಾಣಿಸಿದ್ದನ್ನು ಅದ್ರ ಮೇಲೇ ವಾಪಸ್ ತಿದ್ಕೊಂಡ್ಬಿಟ್ಟು ನೆಕ್ಸ್ಟ್ ಆಮೇಲೆ ಮೇನ್ ಫ್ಯಾಬ್ರಿಕ್ ತೊಗೊಳ್ಳಿ. ಮೇನ್ ಫ್ಯಾಬ್ರಿಕ್ ತೊಗೊಂಡ್ಬಿಟ್ಟು ಅದು ಸೀದಾ ಉಲ್ಟಾ ಇದೆಯಾ ಯಾವ ರೀತಿ ಇದೆ ಅಂತ ನೋಡ್ಕೊಂಡ್ಬಿಟ್ಟು ಸೀದಾ ಇಟ್ಕೊಳ್ಳಿ ಮೇನ್ ಫ್ಯಾಬ್ರಿಕ್ನ. ಮೇನ್ ಫ್ಯಾಬ್ರಿಕ್ ಸೀದಾ ಇಟ್ಕೊಂಡ್ಬಿಟ್ಟು ಆಮೇಲೆ ಲೈನಿಂಗ್ ಬಟ್ಟೆ ನೀವು ಯಾವುದು ಶೇಪ್ ಹಾಕಿದ್ದೀರಲ್ಲ ಆ ಶೇಪ್ ನಿಮಗೆ ಕಾಣಿಸ್ಬೇಕು, ಆ ರೀತಿ ಇಟ್ಕೊಂಡು ಈ ರೀತಿ ಅದೇ ಶೇಪ್ ಮೇಲೆ ಸ್ಟಿಚ್ ಮಾಡಿ ಫ್ರೆಂಡ್ಸ್. ಕರೆಕ್ಟಾಗಿ ಸ್ಟಿಚ್ ಮಾಡಿ. ಯಾಕೆ ಅಂದರೆ ಇಲ್ಲದ್ರೆ ಆಮೇಲೆ ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ ಸ್ವಲ್ಪ ಶೇಪ್ ಹೋಗಿಬಿಡತ್ತೆ. ಶೇಪ್ ಹೋಗಬಾರ್ದು ಅಂದರೆ ನೀವು ಏನು ಟ್ರೇಸ್ ಮಾಡಿದ್ದೀರಾ ಅದ್ರ ಮೇಲೆ ಕರೆಕ್ಟಾಗಿ ಹೊಲಿಗೆ ಬರಬೇಕು. ಮತ್ತು ಎಲ್ಲೆಲ್ಲ ಮೂಲೆ ಬರುತ್ತಲ್ಲ ಅಲ್ಲಿ ಸ್ವಲ್ಪ ಸೂಜಿ ಎತ್ತಿಬಿಟ್ಟು ಹೊಲಿರಿ, ತುಂಬ ಚೆನ್ನಾಗಿ ನಿಮ್ಮ ಮೂಲೆ ರೆಡಿಯಾಗಿ ಬರುತ್ತೆ. ಆಮೇಲೆ ಈ ರೀತಿ ಅರ್ಧ ಇಂಚು ಬಿಟ್ಬಿಟ್ಟು ಅರ್ಧ ಇಂಚ್ ಬಟ್ಟೆ ಹೊಲಿದಿರೋದನ್ನು ಬಿಟ್ಟು ಅರ್ಧ ಇಂಚ್ ಇಟ್ಕೊಂಡು ಕಟ್ ಮಾಡ್ಕೊಳ್ಳಿ. ಕಟ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಎಲ್ಲ ಕಡೆ ಮೂಲೆ ಬಂದ ಕಡೆ ಮತ್ತು ಅಲ್ಲಿ ಇಲ್ಲಿ ಎಲ್ಲೆಲ್ಲಿ ರೌಂಡ್ ಬಂದಿದೆ ಎಲ್ಲ ಕಡೆ ಒಂದೊಂದು ಚಿಕ್ಕದಾಗಿ ಕಟ್ಸ್ ಹಾಕಿ. ಚಿಕ್ಕದಾಗಿ ಕಟ್ಸ್ ಹಾಕಿ ನೋಡಿ ದಾರ ಕಟ್ ಆಗತ್ತೆ. ಸೊ ನಿಧಾನವಾಗಿ ಹಾಕಿ ಫ್ರೆಂಡ್ಸ್. ಮತ್ತು ನೋಡಿ, ಆ ಪಾಯಿಂಟ್ಸ್ ಏನಿತ್ತಲ್ಲ ಆ ಪಾಯಿಂಟ್ನ ಒಂದು ಸೂಜಿಯಿಂದ ಅಥವಾ ಯಾವುದಾದ್ರೂ ಪಿನ್ನಿಂದ ತೆಕ್ಕೊಳ್ಳಿ. ಕರೆಕ್ಟಾಗಿ ಬರುತ್ತೆ. ಕರೆಕ್ಟಾಗಿ ಬಂದಮೇಲೆ ಫ್ರೆಂಡ್ಸ್ ಈ ರೀತಿ ನೋಡಿ, ಕರೆಕ್ಟಾಗಿ ಬಂದಮೇಲೆ ಅದ್ರ ಮೇಲೇ ಬಟ್ಟೆ ಮುದ್ದೆ ಆಗಬಾರ್ದು ಫ್ರೆಂಡ್ಸ್. ಮುದ್ದೆ ಆದರೆ ನೀವು ಹಾಕಿರೋ ಶೇಪ್ ಎಲ್ಲ ಖರಾಬ್ ಆಗಿಬಿಡತ್ತೆ, ಅಂದರೆ ಸರಿಯಾಗಿ ಬರೋದಿಲ್ಲ. ಸೊ ಹಾಗಾಗಿ ಎಲ್ಲಿ ಸಹ ಬಟ್ಟೆ ಮುದ್ದೆ ಆಗದೆ ಇರೋ ಹಾಗೆ ನೋಡಿಕೊಂಡು ನೀಟಾಗಿ ಅದು ತೆಗೆದುಬಿಟ್ಟು ನೀಟಾಗಿ ಬಟ್ಟೆನ ಬಿಡಿಸ್ಕೊಂಡ್ಬಿಟ್ಟು ಅದ್ರ ಮೇಲೆ ಹೊಲಿಗೆ ಹಾಕಿ ಈ ರೀತಿ ತುಂಬ ಚೆನ್ನಾಗಿ ಶೇಪ್ ಬಂದು ರೆಡಿಯಾಗಿ ಬರುತ್ತೆ ಫ್ರೆಂಡ್ಸ್. ಮತ್ತು ನೋಡಿ, ಆಮೇಲೆ ಮೇನ್ ಫ್ಯಾಬ್ರಿಕ್ಕಿಗೆ ಲೈನಿಂಗ್ ಬಟ್ಟೆನ ಕರೆಕ್ಟಾಗಿ ಇಟ್ಕೊಂಡು ಎಲ್ಲಿ ಸಹ ಮುದ್ದೆ ಬರದೇ ಇರೋ ಹಾಗೆ ನೋಡಿಕೊಂಡು ಕರೆಕ್ಟಾಗಿ ಅಟ್ಯಾಚ್ ಮಾಡ್ಕೊಂಡ್ಬಿಡಿ, ಹೊಲಿಗೆ ಹಾಕ್ಕೊಂಡ್ಬಿಡಿ ಫ್ರೆಂಡ್ಸ್. ಹೊಲಿಗೆ ಹಾಕ್ಕೊಂಡ್ಬಿಟ್ಟು ಆಮೇಲೆ ಉಳಿದಿರೋ ಬಟ್ಟೆ ಏನಿರತ್ತಲ್ಲ ಮೇನ್ ಫ್ಯಾಬ್ರಿಕ್ ಏನು ಲೈನಿಂಗ್ ಬಟ್ಟೆ ಎಷ್ಟಿದೆ ಅಷ್ಟೇ ಬೇಕಿರುತ್ತೆ ನಮಗೆ. ಸೊ ಹಾಗಾಗಿ ಈ ಮೇನ್ ಫ್ಯಾಬ್ರಿಕ್ ಏನಿದೆ ಅದನ್ನೆಲ್ಲ ನಾವು ತೆಗೆದುಬಿಡೋಣ. ತೆಗೆದುಬಿಟ್ಟು ಅದಕ್ಕೆ ಡಾಟ್ಸ್ ಹಾಕಿ ಫ್ರೆಂಡ್ಸ್. ಡಾಟ್ಸ್ ಹಾಕಿಬಿಟ್ಟು ಆಮೇಲೆ ಬೆನ್ನಿಗೆ ಬೆನ್ಪಟ್ಟಿ ಹಚ್ಕೊಳ್ಳಿ. ಬೆನ್ಪಟ್ಟಿ ಹಚ್ಕೊಂಡು ಬೆನ್ಪಟ್ಟಿ ಸಹ ನೀಟಾಗಿ ಹಚ್ಕೊಳ್ಳಿ ಫ್ರೆಂಡ್ಸ್. ಬೆನ್ಪಟ್ಟಿ ಹಚ್ಕೊಂಡ್ಮೇಲೆ ನಾನೀಗ ಇದಕ್ಕೆ ಸಮೋಸ ಲೇಸ್ ಹಚ್ಚೋಳಿದ್ದೇನೆ. ಸಮೋಸ ಲೇಸ್ ತುಂಬ ಚೆನ್ನಾಗಿ ಇದಕ್ಕೆ ಸೂಟ್ ಆಗ್ತಾಯಿತ್ತು. ಯಾವ ಥರ ಹಚ್ಚಿದ್ದೇನೆ ಹಾಗೆ ಯಾವ ಥರ ರೆಡಿ ಆಗಿದೆ ಅಂತ ನೋಡಿ ಫ್ರೆಂಡ್ಸ್. ನಿಮಗೆ ಇಷ್ಟ ಆದಲ್ಲಿ ಆಯಿತು. ಈ ಕಟಿಂಗ್ ಮತ್ತು ಈ ಸ್ಟಿಚಿಂಗ್ ಎರಡೂ ಸಹ ನಿಮಗೆ ಇಷ್ಟ ಮತ್ತು ತಿಳಿದಿದೆ ಅಂತ ಅಂದರೆ ಒಂದು ಲೈಕ್ ಬಟನ್ ಒತ್ತೋದನ್ನು ಹಾಗೆ ಶೇರ್ ಮಾಡೋದನ್ನು ಮರಿಬೇಡಿ. ಬೇರೆಯವರು ಸಹ ನೋಡಿ ಕಲಿತಾರೆ. ಹಾಗೆ ಮತ್ತು ಇಷ್ಟ ಆದರೆ ಲೈಕ್ ಬಟನ್ ಒತ್ತಿ ಕಮೆಂಟ್ಸಲ್ಲಿ ತಿಳಿಸಿ ಫ್ರೆಂಡ್ಸ್, ನಿಮಗೆ ಈ ಕಟಿಂಗ್ ಆ್ಯಂಡ್ ಸ್ಟಿಚಿಂಗ್ ಯಾವ ರೀತಿ ಅನ್ನಿಸ್ತು ಅಂತ ಹೇಳಿ. ಮತ್ತು ಲೇಸಿಗೆ ನೋಡಿ ಡಬಲ್ ಸ್ಟಿಚಿಂಗ್ ಹಾಕಿ ಮೇಲೆ ಒಂದು ಕೆಳಗೆ ಒಂದು, ಆವಾಗ ಅದು ತುಂಬ ಚೆನ್ನಾಗಿ ನೀಟಾಗಿ ಕೂರತ್ತೆ. ಮತ್ತೆ ಸಿಗ್ತೇನೆ ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ಥರ ಒಳ್ಳೆ